ಯಾರವು? ಯಾರು ಹೇಳಿದ್ದು? ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರೋಜಾಸ್ ಲೈಫ್ ಅಂತ ಹೇಳ್ತಾ, ಹಾಗೆ ಫ್ರೆಂಡ್ಸ್ ಇವತ್ತು ಶನಿವಾರ ಒಂದು 11:30ಗೆ ನಾನು ಲಾಗ್ನ ಕೂಡ ಶುರು ಮಾಡಿದ್ದೀನಿ. ಸೊ ಹಾಗೆ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನನ್ನ ಕೆಲವು ಸಣ್ಣ ಒಂದು ಮೆಮರೀಸು, ಜೊತೆಗೆ ನನಗೆ ಡೆಲಿವರಿಗೆ ಅಡ್ಮಿಟ್ ಆಗೋ ಡೇಟ್ ಕೂಡ ಡಾಕ್ಟ್ರು ನನಗೆ ಕನ್ಫರ್ಮ್ ಮಾಡಿದ್ರು, ಹೋಗಬೇಕು, ಜಾಸ್ತಿ ದಿನ ಟೈಮ್ ಇಲ್ಲ ಅಂತ ಹೇಳ್ತಾ. ಸೊ ಅದು ಯಾವತ್ತು, ಜೊತೆಗೆ ಯಾವತ್ತಿನ ಹೋಗಿ ಅಡ್ಮಿಟ್ ಆಗಬೇಕು, ಜೊತೆಗೆ ಫ್ರೆಂಡ್ಸ್ ಒಂದು ಸಣ್ಣ ಮೆಮೊರೀಸು, ಅದನ್ನು ಕೂಡ ನಿಮಗೆ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾವ ಥರ ಎಲ್ಲ ಪ್ರಿಪರೇಷನ್ ಮಾಡ್ಕೊಳ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಅಂತ ಹೇಳ್ತಾ ಇವತ್ತಿನ ಲಾಗಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತೇಳಿ ನನ್ನ ತಂಗಿ ಆಲೂ ಪಲ್ಯ ಮಾಡಿ ದೋಸೆ ಮಾಡಿದ್ಲು. ಸೊ ಅದನ್ನು ಕೂಡ ನಾನು ಮುಗಿಸ್ಕೊಂಡೆ. ಇನ್ನು ನನ್ನ ಮಗ ಆಚೆ ಆಟ ಆಡ್ತಾ ಇದ್ದಾನೆ. ಏನು ಮಾಡ್ತಾ ಇದೆಯಾ? ತೂವ ಬತ್ತೈತಾ? ಬಾ, ಆಯ್ತು, ಚೇರ್ ತಗೊಂಬ, ಒಳಗಡೆ ಚೇರ್ ತಗೊಂಬ, ಮನೆ ಒಳಗಡೆ. ನೋಡಿ ಫ್ರೆಂಡ್ಸ್, ಇಷ್ಟು ಬಟ್ಟೆನ ವಾಶ್ ಮಾಡಿ ಕಳಿಸಿದ್ರು. ಬಾ ಮನೆ, ಬಾ, ಸ್ವಲ್ಪ ಹೊತ್ತು ಮಕ್ಕಂತೀಯಾ? ಮೊಬೈಲ್ ಮಾತ್ರ ಕೊಡಲ್ಲ ಬಂಗಾರ, ಮೊಬೈಲ್ ಮಾತ್ರ ಕೊಡಲ್ಲ. ನಾನು ಯೂಸ್ ಮಾಡಲ್ಲ ಮೊಬೈಲ್ನ, ನನಗೂ ಕಣ್ಣು ನೋವು ಬರ್ತೈತೆ. ನಿನ್ ಕಣ್ಣು ಇಲ್ಲಿ, ನಿನ್ ಕಣ್ಣಲ್ಲಿ ನೀರು ಬರ್ತೈತಾ? ಅಲ್ಲಿ ನೋಡಲ್ಲ ಎಷ್ಟೊಂದು ನೀರು ಬರ್ತೈತೆ. ಮೊಬೈಲು ನೋಡಿ ನೋಡಿ ಕಣ್ಣಲ್ಲಿ ನೀರು ಬರ್ತೈತೆ. ಹ್ಞೂ ಬಂಗಾರ, ಹ್ಞೂ ಬಂಗಾರ. ಟಿವಿ ನೋಡಿ ಹೋಗ್ಬೇಕು, ಊಟ ಮಾಡ್ಬೇಕು. ಅಪ್ಪ ಆ ಕಡೆ ಕಾಲು ಊದ್ಕೊಂಡೈತದು, ಇಲ್ಲಲ್ಲ? ಏನ್ ಗಾಯ ಆಗೈತಪ್ಪ? ಚಿಕ್ಕವರಿದ್ದಾಗ ಜೋಕಾಲಿ ಇವ್ರೇನ್ ಮಾಡ್ತಾವ್ರೆ ಕಿರಣ್ ಅವರು? ಅವರು ಮೇಕೆ ಕಟ್ಟಕ್ಕಂತ ತುಂಡು ಎತ್ಕೊಂಡು ಹೋಗ್ತಾರ. ಎಷ್ಟು ತುಂಡಿದೆ ಕಣ? ಇವನ್ ಬರೀ ಇದೆ. ಒಂದ್ ತುಂಡಿಗೆ ಇಬ್ರು ಬೇಕು. ಅದೇ ನಮ್ಮ ಅಪ್ಪರ ಕಾಲದಲ್ಲಿ ಅದರ ಒಬ್ರೇ ಎತ್ಕೊಂಡು ಹೋಗ್ತಿದ್ರು. ಭಾರತ ಒಬ್ಬನ ಕಿರು ಬೆರಳಲ್ಲಿ ಎತ್ಕೊಂಡು ಹೋಗ್ಬಿಡ್ತಾನೆ. ಮೇಕೆ ಕಟ್ತೀನಿ ಅಂತ ತುಂಡೆಲ್ಲ ಹೊತ್ಕೊಂಡೋಯ್ತವ್ರು ಕಳ್ರು. ನಿನ್ನಡಿ ಆದ್ರೂ ಕಟ್ ಮಾಡಿಸ್ಬಿಟ್ಟಲ್ಲಪ್ಪ, ಕಟ್ ಮಾಡಿಸ್ಬಾರ್ದಾಗಿತ್ತು. ಅಪ್ಪ ಬೇರೆನೂ ಹೊಡಿಸ್ಬಿಡ್ಬೇಕಿತ್ತು. ಹೋಗ್ತೀನಿ ಇರೇಕ, ಕಟ್ ಮಾಡೆ ಪ್ಲೀಸ್, ಕಟ್ ಮಾಡೆ. ಅಷ್ಟೇ ಟೇಬಲ್ ತರ ಮಾಡಿಸ್ಬೋದಾಯ್ತು. ಮನೆ ಒಳಗಡೆ ಅದನ್ನ ಇಟ್ಟು ಅದ್ರ ಮೇಲೆ ಇದು ಪಾಟ್ ಎಲ್ಲ ಇಡೋ ತರ ಮಾಡಿಸ್ಬೋದಾಯ್ತು. ಅಪ್ಪ ಅಪ್ಪ ಮನೆ ಒಳಗಡೆ ಇಟ್ಟು ಪಾಟ್ ಎಲ್ಲ ಇಡಬಹುದಾಯ್ತು, ಡಿಸೈನ್ ಆಗಿ ಹಂಗ್ ಮಾಡ್ಸೋದಾಯ್ತು. ಅಪ್ಪ ಹಸಿ ಐತಲ್ಲ ಅದು, ಒಲೆಗಿಟ್ರೆ ಬರಲ್ಲ. ಏ ಬಾರೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಆಲೂಗಡ್ಡೆ ಪಲ್ಯ. ಇನ್ನು ನನ್ನ ತಂಗಿ ಆಲೂಗಡ್ಡೆ ಪಲ್ಯ ಮಾಡಿದ್ಲು, ಹಂಗೆ ದೋಸೆ, ಆಲೂಗಡ್ಡೆ ಜೊತೆಗೆ ದೋಸೆ. ನನ್ನ ಬ್ರೇಕ್ಫಾಸ್ಟ್ನು ಕೂಡ ನಾನು ಮುಗಿಸ್ಕೊಂಡೆ. ಇಲ್ಲಿ ನೋಡಿ ದೋಸೆನೂ ಸೀದಿಸ್ಬಿಟ್ಟಿದ್ದಾಳೆ. ನನ್ನ ಮಗ ನೋಡೋದಾದರೆ ನೋಡಿ, ಮೊಬೈಲ್ ಯೂಸ್ ಮಾಡೋದೇ ಕೆಲಸ. ಗುಂಡಣ್ಣ ಹೇಳು. ಮೊಬೈಲ್ ಯೂಸ್ ಮಾಡ್ತಿದ್ಯಾ? ಹುಣ್ಸಿನ ಮರನೂ ಕೂಡ ಕೆಡವಿದ್ವಲ್ಲ, ಹುಣ್ಸೆನ್ ನೋಡಿ ಎಲ್ಲಿ ತಂದು ನೆಟ್ಟಾಕಿದ್ದಾಳೆ ಅಂತೇಳಿ. ಹಾಗೆ ಫ್ರೆಂಡ್ಸ್, ಟೈಮು ಇನ್ನೂ ಆಫ್ಟರ್ನೂನ್ ಆಗಿಲ್ಲ, 12 o'clock ಆಗಿದೆ ಅಷ್ಟೇ. ಗುಂಡು ಯಾರ ಮೊಬೈಲ್ ನೋಡ್ತಿದ್ಯಾ? ಯಾರ ಮೊಬೈಲ್ ಗೊತ್ತಾಗಲ್ಲ ನಿಂಗೆ ಅಷ್ಟೇನು?
ಕಣ್ಣಿಗೆ ಎಫೆಕ್ಟ್ ಎತ್ತಿಡು. ಹಾಗೆ ಫ್ರೆಂಡ್ಸ್, ಇನ್ನು ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ಇನ್ನು ಬಟ್ಟೆ ಒಗೆಯೋಕ್ಕೆ ಹೋಗ್ತಾ ಇದ್ದಾರೆ ಅಮ್ಮರು ಚಾನಲ್ಲಿಗೆ. ಸೊ ಹಾಗಾಗಿ ಈ ಥರ ನನ್ನ ಮಗನ ಮುಂಚೆ ಬಟ್ಟೆ ಇದ್ದಲ್ಲ, ಪುಟಾಣಿ ಬಟ್ಟೆಗಳು, ಅವನ್ನೆಲ್ಲ ನಾನು ಎತ್ತಿಟ್ಟಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು. ಇದನ್ನು ಮತ್ತೆ ವಾಶ್ ಮಾಡ್ಕೊಂಬರೋಕ್ಕೆ ಹೇಳ್ತಾ ಇದ್ದೀನಿ. ಡಸ್ಟಾಗಿರುತ್ತೆ, ಮಗು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತಲ್ವ. ಸೊ ಹಾಗಾಗಿ ಇದನ್ನು ಇನ್ನೊಂದು ಸಲ ನೀಟಾಗಿ ವಾಶ್ ಮಾಡ್ಕೊಂಬರೋಕ್ಕೆ ಹೇಳಿ. ಯಾಕೆಂದರೆ ನನ್ನ ಮಗ ದೊಡ್ಡವನಾಗಿದ್ದು ಇವನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ಎಲ್ಲ ಪುಟಾಣಿವೆ ನೋಡ್ತಾ ಇರ್ಬೋದು. ನೋಡಿ, ಎಲ್ಲ ಪುಟಾಣಿವು ಇಷ್ಟಿಷ್ಟೇ ಇದೆ. ಇವಾಗ ನೋಡಿದ್ರೆ, ಇವಾಗ ನನ್ನ ಮಗನ ನೋಡಿದ್ರೆ ಇಷ್ಟು ಡಿಫ್ರೆನ್ಸ್ ಅನಿಸುತ್ತೆ. ಈಗ ಇವನಿಗೆ ಈ ಥರ ಬಟ್ಟೆ ಇಷ್ಟು ಸಣ್ಣಕ್ಕಿದ್ನ ಇಷ್ಟು ದೊಡ್ಡನಾದ್ನ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇಲ್ಲಿ ಇಷ್ಟು ಬಟ್ಟೆ ಇದೆ ಫ್ರೆಂಡ್ಸ್, ಸಿಕ್ಕಾಬಟ್ಟೆ ಬಟ್ಟೆ ಇದ್ದಾವೆ. ಇನ್ನು ಸೆಕೆಂಡ್ ಬೇಬಿಗಂತೂ ನಾವು ತಗೊಳ್ಳೋದೇ ಬೇಡ. ಎಲ್ಲ ಪುಟಾಣಿ ಒಂದು ರಾಶಿ ಬಟ್ಟೆ ಇದ್ದಾವೆ. ನೋಡಿ ಎಷ್ಟು ಬಟ್ಟೆ ಇದೆ ಅಂತ. ಇವೆಲ್ಲ ಅದೇ ಫ್ರೆಂಡ್ಸ್. ನೋಡಿ ಎಷ್ಟೊಂದು. ಇವೆಲ್ಲ ಮತ್ತೆ ನಾನು ವಾಶಿಗೆ ಕೊಡ್ತಾ ಇದ್ದೀನಿ. ಇನ್ನು ಒಂದು ಇಲ್ಲಿ ನೀವು ನೋಡ್ಬೋದು ಪುಟಾಣಿ ಸ್ವೆಟ್ರು. ಆ್ಯಕ್ಚುಲಿ ನನ್ನ ಮಗ ಹುಟ್ಟಿದಾಗ 3.25 kg ಇದ್ದ. ಈ ಸ್ವೆಟ್ರು ಆಗೇ ಇರಲಿಲ್ಲ ಅವನಿಗೆ, ಪುಟಾಣಿದು. ಎಷ್ಟು ಕ್ಯೂಟಾಗಿದೆ. ಯೂಸೇ ಮಾಡಿಲ್ಲ ನಾನು ಅವನಿಗೆ, ಯಾಕೆಂದರೆ ಕೈಯ ಅಂದರೆ ತುಂಬ ಸಣ್ಣದಾಗ್ತಾಯಿತ್ತು ಅವನಿಗೆ ಹುಟ್ಟಿದಾಗ್ಲೇ. ನೋಡೋಣ ಈ ಬೇಬಿಗೆ ಆಗ್ಬೋದೇನೋ ಮೇ ಬಿ. ಸೊ ತೆಗ್ದು ವಾಶ್ ಮಾಡಿ ನೀಟಾಗಿ ಪ್ಯಾಕ್ ಮಾಡೋಣ ಹಾಸ್ಪಿಟ್ಲಿಗೆ ಹೋಗೋಷ್ಟರಲ್ಲಿ ಅಂತೇಳಿ ಇವತ್ತು ಅಮ್ಮರಿಗೆ ಕ್ಲೀನಿಂಗಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಎಲ್ಲ ಅದೇ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಫ್ರೆಂಡ್ಸ್, ಇನ್ನು ಟೈಮ್ ಕೂಡ ಜಾಸ್ತಿ ಇಲ್ಲ. ಹಾಸ್ಪಿಟಲ್ ಬ್ಯಾಗ್ನು ಕೂಡ ನಾನು ಬೇಗನೆ ಪ್ಯಾಕ್ ಮಾಡಬೇಕು. ಸೊ ಏನೆಲ್ಲ ತುಂಬ ಸಿಂಪಲ್ಲಾಗಿ ನಾನು ಬ್ಯಾಗ್ನ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನಗೆ ಯಾವುದು ಇಂಪಾರ್ಟೆನ್ಸ್ ಅನಿಸುತ್ತೋ ಅಷ್ಟು ಮಾತ್ರ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಒಂದಷ್ಟು ಪ್ರಾಡಕ್ಟ್ಸ್ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಏನೆಲ್ಲ ತರಿಸ್ಕೊಂಡಿದ್ದೀನಿ, ಪ್ರೈಸ್ ಎಷ್ಟು, ಅದೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬ್ಯಾಗ್ ಪ್ಯಾಕಿಂಗ್, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಪುಟಾಣಿ ಬಟ್ಟೆ ಕ್ಯೂಟ್ ಅನಿಸುತ್ತೆ ನೋಡಿ. ನಂತರ ಖುಷಿ ಆಗುತ್ತೆ ಈ ಪುಟಾಣಿವೆಲ್ಲ ನೋಡ್ತಾ ಇದ್ರೆ, ಖುಷಿ ಅನ್ನಿಸ್ತಾ ಇರುತ್ತೆ. ಟೋಪಿ ನೋಡೋದಾದರೆ ನೀವು ಇಲ್ಲಿ ಟೋಪಿ ಎಷ್ಟಿದೆ ಇಲ್ಲಿ. ಆ್ಯಕ್ಚುಲಿ ಇವೆಲ್ಲ ಆಗ್ತಾನೆ ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಮಗ ಹುಟ್ಟಿದಾಗ ತುಂಬ ಸಣ್ಣ ಅನ್ಸೋದೆ, ಅವ್ನು ಜಾಸ್ತಿ ವೆಯ್ಟ್ ಇದ್ನಲ್ಲ. ಹಂಗಾಗಿ ಈ ಬೇಬಿ ನೋಡೋಣ ಯಾವುದಕ್ಕೂ ವಾಶ್ ಮಾಡಿ ಇಡ್ಸ್ಕೊಂಬಿಡೋಣ ಅಂತೇಳಿ. ಸಿಕ್ಕಾಬಟ್ಟೆ ಕ್ಯೂಟ್ ಡ್ರೆಸ್ಸಸ್, ಟೋಪಿ, ಇಷ್ಟು ಒಂದು ರಾಶಿ ಬಟ್ಟೆ ನನ್ನ ಮಗನವು 2ನೇ ಬೇಬಿ ಬಂತು ಅಂತಲೇ ಹೇಳ್ಬೋದು. ಕೊಂಡು ಇದೆಲ್ಲ ಯಾರವ ಬಟ್ಟೆ? ಯಾರವು? ಯಾರು ಹೇಳಿದ್ದು? ಯಾರು ಹೇಳಿದ್ದು ಇದೆಲ್ಲ ನಿಂದು ಅಂತ ಬಟ್ಟೆ? ನೀನೇ? ನಿಂಗೆಲ್ಲ ಗೊತ್ತಾ? ಮತ್ತಿದು ಮತ್ತೆ ಯಾರಿಗಿದ್ದು? ಮತ್ತೆ ಯಾರಿಗೆ ಕೊಡೋಣ ಇವು? ಇವಾಗ ನಿನಗೆ ಆಗಲ್ವಲ್ಲ, ಆಮೇಲೆ ಯಾರಿಗೆ ಕೊಡೋಣ? ಪಾಪು ಕೊಡೋಣ? ಯಾವ ಪಾಪು ಕೊಡೋಣ ಮನೆ? ತಂಗಿ ಬೇರೆ ಪಾಪು ಕೊಡ್ಬೇಕಾ? ತಂಗಿ ಪಾಪು ಕೊಡೋಣ, ತಮ್ಮ ಪಾಪು ಕೊಡೋಣ? ತಂಗಿ ಪಾಪು ಕೊಡೋಣ. ಓ, ತಂಗಿ ಪಾಪು ಕೊಡೋಣವಾ? ಸರಿ ಮನೆ, ಆಯಿತು. ಫ್ರೆಂಡ್ಸ್ ಎಲ್ಲಿದ್ದಾನೆ ಅಂತೇಳಿ ಇನ್ನು ನಾನು ಪಾಪುಗೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಕ್ಲಾತ್ನ ಸಹ ವಾಶ್ ಮಾಡಿಸಿದ್ದೀನಿ. ಯಾಕೆಂದರೆ ಈ ಬಟ್ಟೆಗಳನ್ನ ನಾನು ಎತ್ತಿಟ್ಟು, ಈ ಪುಟಾಣಿ ಬಟ್ಟೆಗಳನ್ನ ಎತ್ತಿಟ್ಟು
ಒಂದು 3.5 ಇಯರ್ ಆಯಿತು. ಸೊ ಹಾಗಾಗಿ ಯಕ್ಷಿತ ಬಾ ಮಗನೆ ವಾಶ್ ಮಾಡಿಸಿ ಒಣಗಿದೆ, ಅದನ್ನು ಸಹ ನಾನು ರೆಡಿ ಮಾಡ್ಕೋಬೇಕು ಹಾಸ್ಪಿಟಲಿಗೆ ಹೋಗ್ಲಿಕ್ಕೆ. ಬಾ ಮುದ್ದು ಯಕ್ಷಿತ ಬಾ. ಫ್ರೆಂಡ್ಸ್, ಇನ್ನು ಇವತ್ತು ಅಮ್ಮವರು ಒಂದಿಷ್ಟು ಬಟ್ಟೆಗಳನ್ನ ವಾಶ್ ಮಾಡಿ ಅಪ್ಪನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ಆಯಿತಾ. ನಮಗೆ ಅಪ್ಪ ನಾನಿಬ್ಬರು ಸೇರಿ ಹಾಕಿದ್ವಿ. ಇನ್ನೂ ಒಂದಿಷ್ಟು ಬಟ್ಟೆಗಳು ಅಂತ ಇದೆ. ಅವರು ಚೆನ್ನಾಗಿ ಹೋಗಿದ್ದಾರಲ್ವ, ಬರ್ತಾರೆ ಅಲ್ಲಿ ತನಕ ನಾನು, ನನ್ನ ಮಗ, ನಮ್ಮ ಅಜ್ಜಿ ಇಷ್ಟೇ ಜನ ಇರೋದು ಸದ್ಯಕ್ಕೆ. ಹಾಗೆ ಫ್ರೆಂಡ್ಸ್, ಇನ್ನು ನಾನು ಆಗಲೇ ಹೇಳಿದಾಗೆ ಇವತ್ತು ಏನದು ಡೇಟ್ ನನಗೆ ಬಂದುಬಿಟ್ಟು ಗುರುವಾರ. ಇವತ್ತು ಇನ್ನೊಂದು 3 ಡೇಸು. ಇವತ್ತು ಸಂಡೇ ಆಗಿರೋದ್ರಿಂದ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಗುರುವಾರ ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ ಫ್ರೆಂಡ್ಸ್. ನೋಡಬೇಕು, ಅಡ್ಮಿಟ್ ಆಗಿ ಒಂದು 3 ಡೇಸಿಗೆ ಆಪ್ರೇಷನ್ ಇರ್ಬೋದು. ಮೇ ಬಿ ನನ್ನ ಡೆಲಿವರಿ ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ನನ್ನ ಹಾಗೂ ಈಗ ಹೊಸದಾಗಿ ಎಂಟ್ರಿ ಆಗ್ತಾರ ನನ್ನ ಮಗನಿಗೆ ನೀವೆಲ್ಲರ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಅಮ್ಮರು ಬರೋದು ಲೇಟ್ ಅನಿಸುತ್ತೆ. ಮೇ ಬಿ ಇನ್ನೂ ಸ್ವಲ್ಪ ಬಟ್ಟೆ ಇದೆ ಅಂತ ಹೇಳ್ತಾ ಇತ್ತು ನಮ್ಮ ಅಪ್ಪಾಜಿ. ಹಾಗೆ ಇನ್ನು ಪುಟಾಣಿ ಬಟ್ಟೆಗಳನ್ನೂ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕ್ಯೂಟ್ ಆಗಿದೆ. ಅವನು ಇಷ್ಟು ಬೇಗ ದೊಡ್ಡವನಾದ್ನ ನನ್ನ ಮಗ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗೆ ಇನ್ನು ಹಾಸ್ಪಿಟಲ್ಗೆ ಬ್ಯಾಗ್ ಕೂಡ ರೆಡಿ ಮಾಡಬೇಕು. ನಾನು ತುಂಬ ಸಿಂಪಲ್ಲಾಗಿ ನನಗೆ ಯಾವುದು ಇಂಪಾರ್ಟೆನ್ಸ್ ಅನಿಸುತ್ತೋ ಆ ಬಟ್ಟೆಗಳಷ್ಟೇ ನಾನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನೆಲ್ಲ ಪ್ಯಾಕ್ ಮಾಡ್ತೀನಿ ಅಂತೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ನಿಮಗೆ ಎಲ್ಲರಿಗೂ ಟಾಟಾ, ಬಾಯ್, ಟೇಕ್ ಕೇರ್.